ಪೊಲೀಸ್ ವಶದಲ್ಲಿದ್ದ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಪೊಲೀಸ್ ವಶದಲ್ಲಿದ್ದ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ಬಳಿಕ ದೇವರಾಜೇಗೌಡ ಬಂಧನ. ಹೊಳೆನರಸೀಪುರ ಠಾಣೆ ಪೊಲೀಸರಿಂದ ಬಂಧನ ಮಾಡಲಾಗಿದೆ. ಇನ್ನು ಬೆಳಗ್ಗೆಯಿಂದ ವಿಚಾರಣೆ ನಡೆಸಿದ್ದ ಪೊಲೀಸರು ಅತ್ಯಾಚಾರ ಕೇಸ್ ಸಂಬಂಧ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ. ಏಪ್ರಿಲ್ 1ರಂದು ದಾಖಲಾಗಿದ್ದ ಅತ್ಯಾಚಾರ ಕೇಸ್. ಪೊಲೀಸ್ ವಶದಲ್ಲಿದ್ದ ದೇವರಾಜೇಗೌಡ ಅರೆಸ್ಟ್. ವಿಚಾರಣೆ ಬಳಿಕ ದೇವರಾಜೇಗೌಡ ಬಂಧನ. ಹೊಳೆನರಸೀಪುರ ಠಾಣೆ ಪೊಲೀಸರಿಂದ ಬಂಧಿಸಲಾಗಿದೆ. ಬೆಳಗ್ಗೆಯಿಂದ ವಿಚಾರಣೆ ನಡೆಸಿದ್ದ ಪೊಲೀಸರು ಅತ್ಯಾಚಾರ ಕೇಸ್ ಸಂಬಂಧ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ. ಏಪ್ರಿಲ್ 1ರಂದು ದಾಖಲಾಗಿದ್ದ ಅತ್ಯಾಚಾರ ಕೇಸ್. ವಿಚಾರಣೆ ಬಳಿಕ ದೇವರಾಜೇಗೌಡರನ್ನ ಬಂಧಿಸಲಾಗಿದೆ. ಹೊಳೆನರಸೀಪುರ ಠಾಣೆ ಪೊಲೀಸರಿಂದ ಬಂಧಿಸಲಾಗಿದೆ. ಬೆಳಗ್ಗೆಯಿಂದ ವಿಚಾರಣೆಯನ್ನ ನಡೆಸಲಾಗಿತ್ತು. ಪ್ರಶ್ನೆ ಕೇಳಿದ್ರೆ ಮರು ಪ್ರಶ್ನೆಯನ್ನ ಹಾಕ್ತಿದ್ರು ದೇವರಾಜೇಗೌಡರು. ಅತ್ಯಾಚಾರ ಕೇಸ್ ಸಂಬಂಧ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ. ಏಪ್ರಿಲ್ 1ರಂದು ಈ ಅತ್ಯಾಚಾರದ ಕೇಸ್ ದಾಖಲಾಗಿತ್ತು. ನಿನ್ನೆ ಸಂತ್ರಸ್ತ ಮಹಿಳೆ ಮರು ಹೇಳಿಕೆ ಪಡೆದುಕೊಂಡಿದೆ ಅತ್ಯಾಚಾರ ಕೇಸ್. ಇನ್ನು ಕೇಸ್ ಬೆನ್ನಲ್ಲೇ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ವೃತ್ತಿಯಲ್ಲಿ ವಕೀಲರಾಗಿದ್ದ ದೇವರಾಜೇಗೌಡ ವಕೀಲ ವೃತ್ತಿಯ ಜೊತೆಗೆ ಬಿಜೆಪಿ ಮುಖಂಡರು ಕೂಡ ಆಗಿದ್ರು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4ರವರೆಗೆ ದೇವರಾಜೇಗೌಡರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅದಾದ ಬಳಿಕ ಅಧಿಕೃತವಾಗಿ ಇದೀಗ ದೇವರಾಜೇಗೌಡರನ್ನ ಬಂಧಿಸಲಾಗಿದೆ. ಪೊಲೀಸ್ ವಶದಲ್ಲಿದ್ದ ದೇವರಾಜೇಗೌಡ ಅರೆಸ್ಟ್. ವಿಚಾರಣೆ ಬಳಿಕ ದೇವರಾಜೇಗೌಡರನ್ನ ಬಂಧಿಸಲಾಗಿದೆ. ಹೊಳೆನರಸೀಪುರ ಠಾಣೆ ಪೊಲೀಸರಿಂದ ಬಂಧಿಸಲಾಗಿದೆ. ಬೆಳಗ್ಗೆಯಿಂದ ವಿಚಾರಣೆ ನಡೆಸಲಾಗಿತ್ತು. ಪ್ರಶ್ನೆ ಏನಾದ್ರೂ ಕೇಳಿದ್ರೆ ಮರು ಪ್ರಶ್ನೆಯನ್ನ ಹಾಕ್ತಿದ್ರು. ಅತ್ಯಾಚಾರ ಕೇಸ್ ಸಂಬಂಧ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ. ಇನ್ನು ಏಪ್ರಿಲ್ 1ರಂದು ಈ ಅತ್ಯಾಚಾರ ಕೇಸ್ ದಾಖಲಾಗಿತ್ತು. ನಿನ್ನೆ ಸಂತ್ರಸ್ತ ಮಹಿಳೆ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಕ್ಷತಾ. ಅಕ್ಷತಾ, ಅತ್ಯಾಚಾರ ಕೇಸ್ನಲ್ಲಿ ಹಲವಾರು ಗೊಂದಲಗಳು ಸೃಷ್ಟಿಯಾಗಿದೆ. ಇದೀಗ ದೇವರಾಜೇಗೌಡ ಕೇಸ್ನಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅಕ್ಷತಾ? ಎಸ್ ತೇಜಸ್ವಿನಿ, ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಮಾಡಿ ಯಾರು ಇದರ ಹಿಂದಿದ್ದಾರೆ, ಯಾರು ವಿಡಿಯೋ ರಿಲೀಸ್ ಮಾಡಿದ್ರು ಅನ್ನೋ ಒಂದು ಸಂಶಯ ಇತ್ತು. ಇದರಲ್ಲಿ ಅವರ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಡ್ರೈವರ್ ಆಗಿರುವಂತಹ ಕಾರ್ತಿಕ್ ಗೌಡ ಆಗಿರಬಹುದು, ಬಿಜೆಪಿ ಮುಖಂಡ ನವೀನ್ ಗೌಡ ಆಗಿರಬಹುದು, ಮತ್ತೆ ಅದರಲ್ಲಿ ತಳುಕು ಹಾಕಿರುವಂತಹ ಇನ್ನೊಂದು ಮುಖ ಅಂತಂದ್ರೆ ಅದುವೇ ದೇವರಾಜೇಗೌಡರು. ಇವರು ಹೊಳೆ ನರಸೀಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಬಿಜೆಪಿ ಕಡೆಯಿಂದ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇತ್ತು. ಆಗ ಇವರು ಸ್ಪರ್ಧೆ ಮಾಡಿದ್ರು, ಸೋಲನ್ನ ಅನುಭವಿಸಿದ್ರು. ಆಗ ಅಂದ್ರೆ ಮೊದಲಿನಿಂದಲೂ ಸಹ ಹಾಸನದ ರೇವಣ್ಣ ಕುಟುಂಬಕ್ಕೆ ವಿರುದ್ಧವಾಗಿ ಇರುವಂತವ್ರು ಇವರು. ಹಾಗಾಗಿ ಇವರು ಪೆನ್ ಡ್ರೈವ್ ರಿಲೀಸ್ ಮಾಡುವಲ್ಲಿ ಇವ್ರದ್ದು ಒಂದು ಕೈವಾಡ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಇದರಲ್ಲಿ ಡಿಕೆಶಿ ಕೈವಾಡ ಇದೆ ಅಂತ ಸಹ ಹೇಳಿದ್ದು ಸಹ ವಕೀಲ ದೇವರಾಜೇಗೌಡ. ಇವರು ಬಿಜೆಪಿ ಮುಖಂಡರಾಗಿದ್ದವರು. ಇವರು ಇಷ್ಟೊಂದು ಸುದ್ದಿಗೋಷ್ಠಿಯನ್ನ ಮಾಡಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲಾ ಮಾತನಾಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಇವರು ಎಷ್ಟು ಸರಿಯಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಇವತ್ತು ಮೂಡುವಂತದ್ದು. ಇವರು ಎಷ್ಟು ಸರಿಯಾಗಿದ್ದಾರೆ? ಇವರ ವಿಡಿಯೋ ಅಂದ್ರೆ ಇವರಿಗೆ 10 ತಿಂಗಳ ಮುಂಚಿತವಾಗಿ ಒಬ್ಬ ಮಹಿಳೆ ಪರಿಚಯ ಮಾಡ್ಕೊಳ್ತಾಳೆ. ಅವಳು ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡ್ತಿರ್ತಾಳೆ. ಹಾಸನದ ತಣ್ಣೀರು ಹಳ್ಳದ ನಿಲುವಾಗಿಲು ಅನ್ನುವಂತಹ ಪ್ಲೇಸ್ ನಲ್ಲಿ ಆ ಮಹಿಳೆಯ 30-40 ಸೈಟ್ ಇರುತ್ತೆ. ಅದನ್ನ ಮಾರ್ಬೇಕು ಅನ್ನುವ ನಿಟ್ಟಿನಲ್ಲಿ ಇವರೊಟ್ಟಿಗೆ ಒಂದು ಪರಿಚಯ ಆಗುತ್ತೆ. ಹಾಗಾಗಿ ಮಾತನಾಡಲು ಆರಂಭಿಸ್ತಾರೆ. ಇವರು ಅವಳನ್ನ ಅಶ್ಲೀಲವಾಗಿ ದುರ್ಬಳಕೆಯನ್ನ ಮಾಡಿಕೊಳ್ತಾರೆ. ಜೊತೆಗೆ ಇವರು ಮಾರ್ಚ್ 27ಕ್ಕೆ ಇವರೇ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ. ಏನಂತಂದ್ರೆ FIR ನನಗೆ ಈಗ ಹನಿ ಟ್ಯಾಪ್ ಮಾಡ್ಲಾಗ್ತಿದೆ ಅಂತ ಹೇಳಿ.
ಅದಾದ ಎರಡು ದಿನಕ್ಕೆ ಹೊಳೆ ನರಸೀಪುರದಲ್ಲಿ ಆ ಮಹಿಳೆ, ಅವಳ ಹೆಸರು ತೆಗೆದುಕೊಳ್ಳೋದು ಬೇಡ, ಅವರು ಒಂದು FIR ಅನ್ನ ಮಾಡ್ತಾರೆ. ಏನಂತಂದ್ರೆ ನನಗೆ ಈ ರೀತಿಯಾಗಿ ಟಾರ್ಚರ್ ಕೊಡುವಂತದ್ದು, ಅಶ್ಲೀಲವಾಗಿ ಬಳಕೆ ಮಾಡಿಕೊಳ್ಳುವಂತದ್ದು, ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸ್ತಕ್ಕಂಥದ್ದು ದೇವರಾಜೇಗೌಡರು ಮಾಡ್ತಿದ್ದಾರೆ ಅನ್ನುವಂತಹ ಪ್ರಕರಣವನ್ನ ದಾಖಲಾಗ್ತದೆ. ಇವತ್ತು ಡೇಟ್ ಎಷ್ಟು? May 11. ಅಂದ್ರೆ ಟೋಟಲ್ 41 ದಿನ ಆಯ್ತು ಈ ಪ್ರಕರಣದ ಕುರಿತು ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಯಾವಾಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರು ಇಷ್ಟೆಲ್ಲ ಮಾತಾಡ್ತಾರೆ ಅಂತಂದ್ರೆ ಇವರು ಸರಿಯಾಗಿರಬಹುದು ಅಂತ ಹೇಳಿ ಬಹಳಷ್ಟು ಜನರಿಗೆ ಅನ್ಸಿರುತ್ತೆ. ಆದ್ರೆ ಇವರು ಇಷ್ಟು ದೊಡ್ಡ ತಪ್ಪುಗಳನ್ನ ಮಾಡಿದ್ದಾರೆ, ಅದು ಇವತ್ತು ಮಾಧ್ಯಮಗಳಲ್ಲಿ ಬಿತ್ತರವಾಗುವಂತದ್ದು. ಜೊತೆಗೆ ಈಗ ಸುದ್ದಿಗೋಷ್ಠಿಯನ್ನ ಮಾಡಿ ಅವರ ಫೋನ್ ಅನ್ನ ಅವರು ಸ್ವಿಚ್ ಆಫ್ ಮಾಡಿರ್ತಾರೆ. ಚಿತ್ರದುರ್ಗ ಜಿಲ್ಲೆಯ ಗುಹಿಲಾಳ್ ಟೋಲ್ ಬಳಿ ಹಿರಿಯೂರು ಪೊಲೀಸರು ಇವರನ್ನ ವಶಕ್ಕೆ ಪಡಿತಾರೆ. ಇಂದು ಅವರು ಅರೆಸ್ಟ್ ಆಗಿರ್ತಾರೆ. ಅಂದ್ರೆ ಮಾತುಕತೆ ಎಲ್ಲ ಆಗತ್ತೆ. SIT ಅವರು ಕರೆದಿರ್ತಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ಏನಿದೆ, ಅದರಲ್ಲಿ ವಿಡಿಯೋ ಪ್ರಕರಣದಲ್ಲಿ ಏನೆಲ್ಲ ಇದೆ ಅಂತ ತಿಳಿದುಕೊಳ್ಳೋದಕ್ಕೆ, ವಿಚಾರಣೆಗೆ ಅಂತ ಇವರಿಗೆ ಕರೆದಿರ್ತಾರೆ. ಆದ್ರೆ ಇವರ ಫೋನ್ ಸ್ವಿಚ್ ಆಫ್ ಬಂದಿರೋದ್ರಿಂದ ಎಲ್ಲಿದ್ದಾರೆ ಏನು ಅಂತ ತನಿಖೆ ಮೂಲಕ ತಿಳಿದುಕೊಂಡು ಇವರಿಗೆ ಚಿತ್ರದುರ್ಗ ಜಿಲ್ಲೆಯ ಗುಹಿಲಾಳ್